ಇನ್ನು ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ನಿಮ್ಮೆಲ್ಲರ ಗಮನದಲ್ಲೂ ಕೂಡ ಇದೆ. ಏನೆಲ್ಲ ಬೆಳವಣಿಗೆ ರಾಜ್ಯದಲ್ಲಿ, ಕುರ್ಚಿಗೋಸ್ಕರ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು, ಇಲ್ಲಿಂದ ದೆಹಲಿಗೆ ಹೋಗ್ತಾರೆ, ದೆಹಲಿಯಿಂದ ಇಲ್ಲಿಗೆ ಬರ್ತಾರೆ. ಬೇರೆ ಏನು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸರ್ಕಾರ ಅಂದರೆ 5 ವರ್ಷ ರಾಜ್ಯದಲ್ಲಿರುವಂಥ ಜನರ ಕೆಲಸಗಳು ಏನು, ಇವುಗಳ ಬಗ್ಗೆ ಫೋಕಸ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಕುರ್ಚಿ ಫೋಕಸ್ ಅಂತೆ, ಅಲ್ಲಿ ಫೋಕಸ್ ಅಂತೆ, ನನಗೆ ಮಂತ್ರಿ ಫೋಕಸ್ ಅಂತೆ, ಅವರೇ ಮುಂದುವರಿಬೇಕು ಅಂತ ಫೋಕಸ್ ಅಂತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಂದ್ರಂತೆ, ಈ ಕಡೆಗೆ ಪ್ರಿಯಾಂಕ್ ಖರ್ಗೆ. ಯಾವುದ್ರಿ ಇವರೆಲ್ಲ? ಏನಾಗ್ತಾ ಇದೆ ರಾಜ್ಯದಲ್ಲಿ? ಇದೇನಾ BJP ಮತ್ತು JDS ಮೇಲೆ ಬೈದಂಥ ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂಥ ಆಟಾಟೋಪಗಳು? ಈಗ ಈ ನಿಟ್ಟಿನಲ್ಲಿ ಮತ್ತೆ ಒಂದು ಬೆಳವಣಿಗೆ ಅಂತ, ಇನ್ನು 2 ದಿನದಲ್ಲಿ ಬಗೆಹರಿಸ್ಬಿಡ್ತಾರಂತೆ. ಹೌದಾ? ಅಷ್ಟೊಂದು ಆಕ್ಟಿವ್ ಆಗಿನ? ನೋಡಿ, ಡೀಟೇಲ್ಸ್ ಇಲ್ಲಿದೆ. ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ಗೆ ಕ್ಲೈಮ್ಯಾಕ್ಸ್. ಇನ್ನೆರಡು ದಿನದಲ್ಲಿ ಸಂಧಾನ ಸೂತ್ರ ಹೊರಬೀಳುತ್ತಾ? ಶನಿವಾರ ಮದ್ದರಿತಾರ ರಾಹುಲ್ ಗಾಂಧಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇದೇ ಶನಿವಾರ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸಿಎಂ ಡಿಸಿಎಂ ಇಬ್ಬರೂ ಸಭೆಗೆ ತೆರಳೋ ಸಾಧ್ಯತೆ ಇದ್ದು, ಇನ್ನೆರಡು ದಿನಗಳಲ್ಲಿ ಸಂಧಾನ ಸೂತ್ರ ಹೊರಬೀಳಲಿದೆ. ನಾಳೆ ಬೆಂಗಳೂರಿನಿಂದ ಮತ್ತೆ ದೆಹಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೆರಳಲಿದ್ದಾರೆ. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ ಸದ್ಯದಲ್ಲೇ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಕ್ಕೆ ಇನ್ನೊಂದು 2-3 ದಿನದಲ್ಲಿ ಬ್ರೇಕ್ ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂಥದ್ದು. ಯಾಕಂದರೆ 29ನೇ ತಾರೀಕು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗು, ಅದು ಒಂದು ಕಾಂಪ್ರಮೈಸ್ ಫಾರ್ಮುಲಾ ಸಿಎಂ ಮತ್ತು ಡಿಸಿಎಂ ಒಳಗೊಂಡಂತೆ ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾಗಿ ಎಐಸಿಸಿ ಅಧ್ಯಕ್ಷರು ಇವತ್ತು ರಾಜ್ಯಕ್ಕೆ ಬಂದರೂ ಕೂಡ ನಾಳೆ ವಾಪಸ್ ಹೋಗಿ ಎಲ್ಲ ವೇದಿಕೆಯನ್ನು ಸಿದ್ಧ ಮಾಡ್ತಾರೆ. 29ನೇ ತಾರೀಕು ಬಹುತೇಕ ಎಲ್ಲ ಗೊಂದಲಕ್ಕೆ ಕ್ಲೈಮ್ಯಾಕ್ಸ್ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಸುಮ್ನಿರಿ, ಆಪ್ತರಿಗೆ ಸಿದ್ದರಾಮಯ್ಯ ಸಂದೇಶ. ಹೈಕಮಾಂಡ್ ಆದೇಶಕ್ಕೆ ಕಾಯೋಣ ಎಂದ ಸಿಎಂ. ಕುರ್ಚಿ ಕಿತ್ತಾಟ ಫೈನಲ್ ಹಂತಕ್ಕೆ ಬರ್ತಿದ್ದಂತೆ ಸಿಎಂ ಆಪ್ತ ಸಚಿವರು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸಂದೇಶ ರವಾನಿಸಿದ್ದಾರೆ. ಸದ್ಯಕ್ಕೆ ಸುಮ್ನಿರಿ, ಯಾವುದೇ ಸಭೆಗಳನ್ನ ಬಹಿರಂಗವಾಗಿ ಮಾಡಬೇಡಿ ಎಂದಿದ್ದಾರೆ. ಹೈಕಮಾಂಡ್ನಿಂದ ಇಲ್ಲಿ ತನಕ ನನಗೇನು ಸಂದೇಶ ಬಂದಿಲ್ಲ. ಖರ್ಗೆ ಬಳಿ ನನ್ನ ನಿಲುವು ಹೇಳಿದ್ದೇನೆ. ನನ್ನ ಅಭಿಪ್ರಾಯವನ್ನ ರಾಹುಲ್ ಗಾಂಧಿ ಗಮನಕ್ಕೆ ಖರ್ಗೆ ತರ್ತಾರೆ. ಅದಾದ ಬಳಿಕ ನನಗೆ ಸಂದೇಶ ಬರಬಹುದು ಎಂದು ಆಪ್ತರಿಗೆ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಕುರ್ಚಿ ಗಲಾಟೆಗೆ ಬೇಗ ಮುಕ್ತಿ ಹಾಡುವಂತೆ ಮಾಜಿ ಸಚಿವ ರಾಜಣ್ಣ ಕೂಡ ಒತ್ತಾಯಿಸಿದ್ದಾರೆ. ನಮ್ಮ ವೈಯಕ್ತಿಕ ಆಶಯ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು. ಈವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್. 1 or 2 days, ವೇಟ್ ಫಾರ್ 2 days. ಅವರ ಎಐಸಿಸಿಯಿಂದನೇ ಕ್ಲಾರಿಫೈ ಮಾಡ್ತಾರೆ. ಅಲ್ಲಲ್ಲ, ಆ ಥರ ಇದ್ದರೆ ನೋಡಿ, ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ? ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ತಾನೇ ಗೆದ್ದಿದ್ದು. ಇವರು ಅಧ್ಯಕ್ಷ ಇರಬಹುದು. ಇವಾಗಿಂದ ಪರಮೇಶ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು, ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆಯ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತ ಆಗಲಿ, ಆಮೇಲೆ ಈ ಚುಕ್ತ ಮಾಡಿ. ಪವರ್ ಶೇರಿಂಗ್ ಹೈಕಮಾಂಡ್ ತೀರ್ಮಾನಿಸುತ್ತೆ. ಯಾರೋ ಒಬ್ಬರಿಂದ ಕಾಂಗ್ರೆಸ್ ಪಾರ್ಟಿ ಇಲ್ಲ, ಗೊಂದಲಕ್ಕೆ ತೆರೆ ಬೀಳಲಿದೆ ಎಂದ ಪ್ರಿಯಾಂಕ್. ಪವರ್ ಶೇರಿಂಗ್ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. 3-4 ಜನರಿಗೆ ಮಾತ್ರ ಗೊತ್ತಿದೆ. ಅವರೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡಿರೋದು. ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಂ ಡಿಸಿಎಂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಯಾರೊಬ್ಬರಿಂದ ಕಾಂಗ್ರೆಸ್ ಪಾರ್ಟಿ ಇಲ್ಲ, ಸಿದ್ದರಾಮಯ್ಯ ಬರುವ ಮೊದಲು ಕಾಂಗ್ರೆಸ್ ಇತ್ತು ಎಂದಿದ್ದಾರೆ. ನೋಡಿ, ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ, ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನ ಯಾರು ಮಾಡಲಿಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ಅದಂಥ ಒಂದು ಅಪಾರವಾದಂಥ ಕೊಡುಗೆ ನಮ್ಮ ಪಕ್ಷದಲ್ಲಿದೆ. ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಆಮೇಲೆ ದೇರ್ ಈಸ್ ನೋ ಡಿಬೇಟ್. ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದ್ದಾದಂಥ ಒಂದು ಛಾಪು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರ ಮೇಲೂ ಇದೆ. ದೇರ್ ಇಸ್ ನೋ ಡೌಟ್. ಆಮೇಲೆ ಅವರ ನಾಯಕತ್ವ ಇರ್ಬೋದು, ಅಥವಾ ಅವರ ನಾಯಕತ್ವ ಗುಣ ಇರ್ಬೋದು. ಈಗ ಮುಖ್ಯಮಂತ್ರಿಗಳು ಮಾಡಿದ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಇನ್ನು ಪಬ್ಲಿಕ್ ಟಿವಿಯೊಂದಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ಮಾತನಾಡಿ, ನಾನು DK ಶಿವಕುಮಾರ್ ಸಿಎಂ ಆಗಬೇಕು ಅಂತ ಲಾಬಿ ಮಾಡ್ತಿಲ್ಲ. ಹೈಕಮಾಂಡ್ ಈಗ ಆಗ್ತಿರುವ ಗೊಂದಲಕ್ಕೆ ತೆರೆ ಎಳೆಯಬೇಕು ಎಂದಿದ್ದಾರೆ. ದೆಹಲಿಗೆ ಹೋಗಿದ್ದು ಒತ್ತಡ ಹಾಕ್ಲಿಕ್ಕೆ ಹೋಗಿರಲಿಲ್ಲ. ನಿಮ್ಮ ಮಾಧ್ಯಮಗಳು ಬರ್ತಾ ಇರ್ತಕ್ಕಂಥ ವಿಚಾರಗಳಿಗೆ ಒಂದು ಅಂತಿಮ ರೂಪ ಕೊಡಿ ಅಂತೇಳಿ ಕೇಳಿಗೆ ಹೋಗಿದ್ದೀವಿ. CLPನಲ್ಲೇ ಅಂತಿಮವಾಗಿ ಆಯ್ಕೆ ಆಗ್ತಕ್ಕಂಥದ್ದು. ಆದರೆ ಹೈಕಮಾಂಡ್ ಶಕ್ತಿ ಇಲ್ಲ ಅಂತನಾ? ಹೈಕಮಾಂಡ್ಗೂ ಶಕ್ತಿ ಇದೆ. ಹೈಕಮಾಂಡ್ ಕೂಡ ನಾಯಕನ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಹೈಕಮಾಂಡ್ಗೂ ಇದೆ ಅಲ್ವಾ? ಅದರಿಂದ ಅವ್ರವ್ರು ಏನು ನಾವು ಹೇಳ್ತಾ ಇರ್ತಕ್ಕಂಥದ್ದು, ಇದು ಚರ್ಚೆ ನಡೀತಾ ಇದೆಯಲ್ಲ, ಇದು ಸತ್ಯನಾ ಸುಳ್ಳ, ಇದು ಸತ್ಯನ, ಅದಕ್ಕೊಂದು ಅಂತಿಮವಾದಂಥ ರೂಪ ಕೊಡಿ ಅಂತ ಕೇಳಲಿಕ್ಕೆ ನಾವು ಹೋಗಿದ್ವಿ. ಇನ್ನು ಈ ಮಧ್ಯೆ ಸಚಿವ KJ ಜಾರ್ಜ್ ದಲಿತ ಸಿಎಂ ಅಸ್ತ್ರ ಝಳಪಿಸಿದ್ದಾರೆ.
ಬೇರೆ ಬೇರೆ ರಾಜ್ಯದಲ್ಲಿ ದಲಿತರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿದೆ. ಅವಕಾಶ ಸಿಕ್ಕರೆ ದಲಿತರನ್ನ ಸಿಎಂ ಮಾಡ್ತೀವಿ ಎಂದು ಕೊಪ್ಪಳದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಡಿಕೆ ಶಿವಕುಮಾರ್ ನಮ್ಮ ಸಹಪಾಠಿಗಳು. ಜಿಬಿಎ ಎಲೆಕ್ಷನ್ ಪಕ್ಷದ ವಿಚಾರದ ಕುರಿತು ಮಾತನಾಡಿದ್ದೇವೆ ಎಂದಿದ್ದಾರೆ. ಕಾಂಗ್ರೆಸ್ ಅವರೇ ದಲಿತರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರನ್ನು ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ, ಗೊತ್ತಾಗ್ತಲ್ಲ. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ, ಬೇರೆ ಮೇಜರ್ ಕಮಿಟಿನೇ ಮಾಡ್ತಾರೆ. ನೋಡಿ ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ, ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ. ಇವತ್ತು AICC ಅಧ್ಯಕ್ಷರನ್ನ ಮಾಡ್ತೀವಿ. ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರು AICC ಅಧ್ಯಕ್ಷರಾಗಿದ್ದಾರೆ, ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ? ಬಿಕೆ ಹರಿಪ್ರಸಾದ್ ಕೂಡ ಕುರ್ಚಿ ಫೈಟ್ ಏನಿಲ್ಲ, ಅದನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದಿದ್ದಾರೆ. ಕುರ್ಚಿ ಫೈಟ್ ಏನಿಲ್ಲ, ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡೋರ್ಗು ಸಹ ಎಲ್ಲರೂ ಸಹ ಕಾಯ್ಬೇಕಾಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು CLPಯ ಸಭೆ, ಅದಕ್ಕೆ ಅಬ್ಸರ್ವರ್ಸ್ ಬಂದಿದ್ದರು. ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು CLP ತೀರ್ಮಾನ. ಅದು ಏನಾದರೂ ತೀರ್ಮಾನ ಆಗಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕ ವಿನಃ ಬಾಕಿದೆಲ್ಲ ಊಹಾಪೋಹಗಳು. ಒಟ್ಟಾರೆ ರಾಜ್ಯ ಕುರ್ಚಿ ಕದನಕ್ಕೆ ಹೈಕಮಾಂಡ್ ತೆರೆ ಎಳೆಯಲಿದೆ. ಈಗ ಬಿಗಡಾಯಿಸಿರುವ ಕುರ್ಚಿ ಬಿಕ್ಕಟ್ಟು ಇನ್ನೆರಡು ದಿನಗಳಲ್ಲಿ ಶಮನಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಗದ್ದುಗೆ ಸಿದ್ದರಾಮಯ್ಯ ಬಳಿ ಇರುತ್ತೋ ಅಥವಾ ಜಿದ್ದು ಹಿಡಿದು ಕೂತಿರುವ DCM ಡಿಕೆ ಶಿವಕುಮಾರ್ ಪಾಲಾಗುತ್ತೋ ಶೀಘ್ರದಲ್ಲೇ ಗೊತ್ತಾಗಲಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.